ಸೊ ಎರಡು ಬಗೆಯ ಒಂದು ರೀತಿ ಕೈ ಮೇಲಾಯಿಸುವಿಕೆ ಆ ತರದ್ದೆಲ್ಲ ನೀವು ಆಕ್ಚುಲಿ ಮನೆ ಒಳಗಡೆ ನೋಡಿದ್ರೆ, ಒಂದು ರಂಜಿತ್ ಮತ್ತೆ ಲಾಯರ್ ಜಗದೀಶ್ ಅವ್ರ ಮಧ್ಯೆ ಆಗಿದ್ದು, ಪ್ಲಸ್ ಇಲ್ಲಿ ರಜತ್ ಮತ್ತು ಧನರಾಜ್ ಅವ್ರ ಮಧ್ಯೆ. ಅಲ್ಲಂದ್ರೆ ಜನಗಳಿಗೆ ಒಂದು ಕ್ವಶನ್ ಏನಂತಂದ್ರೆ, ಸಿಕ್ಕಾಪಟ್ಟೆ ಅದು ಈಗ ಪಾಪ್ ಆಗ್ತಾ ಇದೆ ಹೊರಗಡೆ. ಲಾಯರ್ ಜಗದೀಶ್ ಅವ್ರಾದ್ರೆ ಅಷ್ಟರ ಮಟ್ಟಿಗೆ ಟ್ರಿಗರ್ ಮಾಡಿದ್ರು, ಮನೆಯವರಿಗೆಲ್ಲ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರು, ಲೇಡೀಸ್ ಬಗ್ಗೆ ತಪ್ಪು ಮಾತಾಡಿದ್ರು. ಆ ಟೈಮಲ್ಲಿ ತಡೆಯೋದಕ್ ಹೋದಾಗ ರಂಜಿತ್ ಅವರು ತಳ್ಳಿರೋದು. ಅದಕ್ಕೆ ಅಟ್ಲೀಸ್ಟ್ ಓಕೆ, ದೇರ್ ವಾಸ್ ಅ ಪಾಯಿಂಟ್ ಸಮ್ವೇರ್, ಏನೋ ಒಂದ್ ಕಡೆ ಅದು ಸ್ವಲ್ಪ ಬಲಿಪಶು ಆದ್ರೂ ಅನ್ನೋ ತರ ಸಾಫ್ಟ್ ಕಾರ್ನರ್ ಇದೆ ಅವ್ರ ಮೇಲೆ. ಇಲ್ಲಿ ರಜತ್ತಿಗೆ ಲೈಕ್ ಧನರಾಜ್ ಅವರು ಅಷ್ಟರ ಮಟ್ಟಿಗೆ ಏನು ಅಂತದೇನು ಪ್ರವೋಕ್ ಮಾಡೋದು ಅಥವಾ ಹಂಗ್ ಹೊಡೆದಾಡೋ ರೀತಿ ಏನೋ ಆಗಿರ್ಲಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಇವ್ರು ಬಂದ್ ತಳ್ಳಿ ಅಷ್ಟೊಂದೆಲ್ಲ ಇದು ಮಾಡೋದರ. ಬಟ್ ಇಲ್ಲಿ ಮಾತ್ರ ಯಾಕೆ ತಾರತಮ್ಯ ನೀತಿಯನ್ನ ಬಿಗ್ ಬಾಸ್ ಅನುಸರಿಸ್ತಾ ಇದೆ? ಅಲ್ಲಿ ಆಗಿದ್ದಕ್ಕೆ ಆಕ್ಚುಲಿ ಅಲ್ಲೇನೋ ಎರಡೂ ಕಡೆ ಏನೋ ನ್ಯಾಯ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಸುಮ್ನೆ ರಂಜಿತ್ ಕಳ್ಸೋದ್ರ ಬದಲು ಕಳ್ಸಿದ್ರು ಅಲ್ಲಿ. ಇಲ್ಲಿ ಹಿಂಗ್ ನೋಡಿದ್ರೆ ಇಲ್ಲಿ ಪಾಪ ಏನ್ ಧನರಾಜ್ ಏನ್ ಅಂತದೇನ್ ಮಾಡ್ತಾರ ಅವ್ರು? ಆ ತರದೇನ್ ಇಲ್ವಲ್ಲ, ಅದನ್ನ ಬೇರೆ ತರ ಹ್ಯಾಂಡಲ್ ಮಾಡ್ಬೇಕಿತ್ತು. ಅದಕ್ಕೆ ಯಾಕೆ ರಜತ್ತಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತ ಎರಡು ಕಾಂಟ್ರಾಸ್ಟ್ ಅಂತ. ಅದ್ರ ಬಗ್ಗೆ ಅದ್ರ ಅಲ್ಲಿ ಒಳಗಾಗಿದ್ರ ಇಂಟೆನ್ಸಿಟಿ ಏನು ಅಂತ ನಮಗ್ ಮಾತ್ರ ಗೊತ್ತಿದೆ. ಎದುರುಗಡೆಯಿಂದ ನೋಡ್ರದ್ ನಾವು, ನಿಮ್ಗೆ ಟಿವಿಲಿ ಯಾವ ತರ ಕಾಣಿಸಿದೆ ಅನ್ನೋದಕ್ಕಿಂತ ಎದುರುಗಡೆ ನಾವು ಅದನ್ನ ನೋಡಿರೋ ಇಂಟೆನ್ಸಿಟಿ ನಮ್ಗೆ ಗೊತ್ತಿದೆ. ರಜತ್ ತಳ್ಳಿದ್ದು ಧನುನ, ಅದ್ರ ಇಂಟೆನ್ಸಿಟಿ ಏನು ಅಂತ ನಮಗ್ ಗೊತ್ತಿದೆ. ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ನಿಮ್ಗೆ ಅನ್ಸಿದ್ರು ಅಲ್ಲಿ ಯಾವ ತರ ಯಾವ ಫೋರ್ಸ್ ಅಲ್ಲಿ ಎಷ್ಟ್ರ ಮಟ್ಟಿಗೆ ರಜತ್ ತಳ್ಳಿದ್ರು ಅನ್ನೋದು ಗೊತ್ತಿದೆ. ಅಂಡ್ ಅದಾದ್ಮೇಲೆ ಎಲ್ರು ಏನಕ್ಕೆ ಬಿಡಿಸಿದ್ರು ಅನ್ನೋದು ಗೊತ್ತಿದೆ. ಸೊ ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅವ್ರ ವೀಕೆಂಡ್ ಅಲ್ಲಿ ಅಣ್ಣ ಏನ್ ಹೇಳ್ಬೇಕಾಗಿತ್ತು ಅದನ್ನ ಹೇಳಿದ್ರು. ತುಂಬಾ ಅತಿರೇಕಕ್ಕೆ ಹೋಗಿದ್ದಿದ್ರೆ ನಿಜವಾಗ್ಲೂ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಬಿಗ್ ಬಾಸ್ ಖಂಡಿತ ಇರ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಖಂಡಿತ ಅವ್ರು ಅದನ್ನ ತಡಿತಾ ಇದ್ರು. ಮೋಸ್ಟ್ಲಿ ಅದರ ಇಂಟೆನ್ಸಿಟಿ ಅವರು ನೋಡಿದ್ರಿಂದ, ಇದು ಅಷ್ಟ್ ಅತಿರೇಕಕ್ಕೆ ಹೋಗಲ್ಲ ಅಂತ ಅವ್ರಿಗೂ ಅನ್ಸಿದ್ರಿಂದ ಅವ್ರು ಅದನ್ನ ಅಲ್ಲಿಗೆ ಬಿಟ್ಟು ಅಣ್ಣನ ಕೈಲಿ ಏನ್ ಹೇಳಿಸ್ಬೇಕು, ಆ ವಾರ್ನಿಂಗ್ ಏನ್ ಕೊಡಿಸ್ಬೇಕು ಅದನ್ನ ಕೊಡಿಸ್ಬಿಟ್ಟು ಸುಮ್ನಾದ್ರು ಅಂತ ನನಗನ್ಸುತ್ತೆ. ಓಕೆ. ಮತ್ತೆ ಈಗ ರಜತ್ ಅವ್ರ ಆಗಿರ್ಬೋದು, ಮಂಜು ಅವ್ರ ಆಗಿರ್ಬೋದು, ಅಂದ್ರೆ ರಜತ್ ಅವ್ರು ನಿಮಗೆ ಹೇಳಿದ್ರು ಒಬ್ಬರೇ ಆಟ ಆಡಕ್ ಟ್ರೈ ಮಾಡು ಆ ತರದಲ್ಲ ಅಂತ. ಮಂಜು ಅವರಿಗೆ ಪಂಚ್ ಬ್ಯಾಗ್ ಅಲ್ಲಿ ಸಿಕ್ಕಾಪಟ್ಟೆ ವಿಷಯಗಳನ್ನ ಹೇಳಿದ್ರು. 4 ಜನ ಜೊತೆ ಮಾತ್ರ ಇರೋದು, ಗೇಮ್ ಅಲ್ಲಿ ಏನೋ ಆಟ ಆಡದೇನೆ ಅಷ್ಟ್ ಮಾತ್ರ ಇರುವಂತದ್ದು. ಹಿಂದ್ಗಡೆ ಅಂದ್ರೆ ಸಜೆಷನ್ ಏನೋ ಬೇರೆ ತರ ಕೊಡಕ್ ಟ್ರೈ ಮಾಡೋದು, ಅಥವಾ ಕನ್ನಡ ಪಂಡಿತರಾಗಿ ಮುಜುಗರ ಅನ್ನೋ ವಿಷಯದ ಬಗ್ಗೆ ಅವ್ರನ್ನ ನೀವು ಬ್ಯಾಕ್ ಮಾಡಿದ್ದು ಐಶ್ವರ್ಯ ಅವ್ರನ್ನ, ಅದೆಲ್ಲ ಏನ್ ದ್ವೇಷ ಇರ್ಬೋದು ಮೇಲೆ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ನಾನು ಅವ್ರನ್ನ ನಾಮಿನೇಷನ್ಗೆ ತಗೊಳಕ್ ಶುರು ಮಾಡೋದು ಅವ್ರ ಹೆಸರನ್ನ. ಅಲ್ಲಿಂದ ಅವರು ನನಗೇನಾದ್ರು ಬಂದಾಗ ರೀಸನ್ಗಳು ಹುಡ್ಕೋದಕ್ ಶುರು ಮಾಡಿದ್ರು. ಮುಜುಗರ ಅನ್ನೋದೆಲ್ಲ ಅವ್ರಿಬ್ರು ಮಧ್ಯೆ ನಡೆದಿರೋದು. ಅಲ್ಲಿ ನನಗೆ 2 ನಾಮಿನೇಷನ್ ಇಂದ ಮುಜುಗರ ಅನ್ನೋ ಪದ ಇಟ್ಕೊಂಡು ನಾನು ನಾಮಿನೇಟ್ ಮಾಡಕ್ ಶುರು ಮಾಡಿದ್ರು. ನನಗನ್ಸಿದ್ದು ಕಾರಣ ಹುಡುಕಿದ್ದದು. ಅಂಡ್ ಇನ್ನೊಂದೇನು ಹೇಳಿದ್ರಲ್ಲ, 4 ಜೊತೆ ಮಾತ್ರ ಇರ್ತಾರೆ ಟಾಸ್ಕ್ ಅಲ್ಲಿ ಏನೋ 4 ಜನದ ಜೊತೆ ಮಾತ್ರ ಇರ್ತೀನಿ ಅಂತ ನನಗ್ ಹೇಳೋರು ಅವ್ರ ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಿದೆ. ಅಣ್ಣನ ಮುಂದೆ ನಾನು ಇದನ್ನೆಲ್ಲ ಹೇಳಕ್ ಆಗಲ್ಲ. ನಾಮಿನೇಷನ್ ಮಾಡಿದಾಗ ಮಂಜಣ್ಣ ನನಗೆ ಚಾಕು ಚುಚ್ಬಿಟ್ಟು ಹಾರ್ಟ್ ನ ಹೊಡೆದಾಗ ನಾನು ಏನ್ ರಿಯಾಕ್ಟ್ ಮಾಡಿದೀನಿ ಅಂತ ಎಲ್ರಿಗೂ ಗೊತ್ತಿದೆ. ಟೆಲಿಕಾಸ್ಟ್ ಆಗಿದೆ. ನನ್ಗೆ ಅಲ್ಲಿ ಇದ್ದಿದ್ ಫ್ರಸ್ಟ್ರೇಷನ್ ಪೀಕ್ ಹೋಗಿತ್ತು, ಅದಕ್ಕೆ ಎದ್ ನಿಂತ್ಕೊಂಡಿದ್ ನಾನು. ಏನಾರ ನಾನು ಎದ್ ನಿಂತ್ಕೊಳ್ಳೋ ವ್ಯಕ್ತಿನೇ ಅಲ್ಲ. ಕಿರ್ಚಾಡ್ತಿದ್ದವನು ಒಂದೇ ಸತಿ ಎದ್ ನಿಂತ್ಕೋತೀನಿ ಅಂದ್ರೆ ನನ್ ಫ್ರಸ್ಟ್ರೇಷನ್ ಎಷ್ಟು ಮಟ್ಟಕ್ಕೆ ಹೋಗಿತ್ತು ಅಂತ ನನಗೆ ಗೊತ್ತಿತ್ತು. ಆ ಪಂಚಿಂಗ್ ಬ್ಯಾಗ್ ಸೆಷನ್ ನಡೆದಿದ್ದು ಸುದೀಪ್ ಅಣ್ಣನ್ ಮುಂದೆ ವೀಕೆಂಡ್ ಅಲ್ಲಿ ಅದರದೇ ಆದಂತ ಡೆಕೋರಮ್ ಇರುತ್ತೆ. ಅಲ್ಲಿ ಪಂಚ್ ಮಾಡೋರು ಮಾತ್ರ ಅವ್ರ ಒಪಿನಿಯನ್ಸ್ ತಿಳಿಸ್ಬೇಕಾಗಿತ್ತು ಅನ್ನೋ ಡೆಕೋರಮ್ ಇತ್ತು. ಅವ್ರು ಮಾತ್ರ ತಿಳಿಸ್ತಾ ಇದ್ರು, ಬೇರೆ ಎಲ್ಲರೂ ಸೈಲೆಂಟ್ ಆಗಿ. ಬಟ್ ಇನ್ಯಾರಾದ್ರೂ ಹೇಳಕ್ಕಿದ್ಯಾ ಅಂತ ಹೇಳುವಾಗ ಆ ಟೈಮಲ್ಲಿ ನೀವು ರಿಯಾಕ್ಟ್ ಮಾಡ್ತೀರಾ ಅಂತ ಅನ್ಕೊಂಡ್ವಿ ನಾನು ಆಕ್ಚುಲಿ. ವಾಪಸ್ ಇನ್ಯಾರಾದ್ರೂ ಹೇಳಕ್ಕಿದ್ಯಾ ಅಂದಾಗ್ಲೇ ಮಂಜಣ್ಣಕ್ಕೆ ಎತ್ಬಿಟ್ಟು ನನ್ ಫೋಟೋ ಅಂಟಿಸಿದ್ದು. ಇನ್ಯಾರಾದ್ರೂ ಫೋಟೋ ಅಂಟಿಸ್ಬಿಟ್ಟು ಹೊಡಿಯಕ್ಕಿದ್ಯಾ ಅಂದಾಗ್ಲೇ ನಾನು ಫೋಟೋ ಅಂಟಿಸಿದ್ದು. ಅದಾದ್ಮೇಲೆ ಮತ್ತೆ ಕೇಳಿದ್ರು? ಇಲ್ಲ, ಸೊ ಅಲ್ಲಿ ಆ ಡೆಕೋರಮ್ ನಾವು ಮೇಂಟೈನ್ ಮಾಡ್ಲೇಬೇಕು. ಅಣ್ಣನ ಮುಂದೆ ನಾವು ಹುಚ್ಚಾಪಟ್ಟೆ ಮಾತಾಡೋದಕ್ಕೆ ಆಗಲ್ಲ. ಅವ್ರಿಗೆ ಆದಂತ ಒಂದು ಡಿಗ್ನಿಟಿ ಇದೆ, ಅವ್ರು ನಿಂತಿರೋ ವೇದಿಕೆಗೆ ಡಿಗ್ನಿಟಿ ಇದೆ. ಅಂಡ್ ಅವ್ರು ಅಷ್ಟೊತ್ತು ನಿಂತಿರೋ ನಮ್ಗೆ ಗೊತ್ತಾಗ್ತಿರುತ್ತೆ. ನಾವು 1.5 ಗಂಟೆ ಕೂತಿರ್ತೀವಿ, ನಮಗೆ ಬೆನ್ನು ಅಂತ ಅನಿಸ್ತಾ ಇರುತ್ತೆ. ಅಣ್ಣ ಅಷ್ಟೊತ್ತು ಒಂದೇ ಟೇಕ್ ನಿಂತಿರ್ತಾರೆ. ಸೊ ಅದನ್ನ ನಾವು ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು. ನಮಗೆ ಮಾತಾಡ್ಬೇಕು ಅಂದಾಗ ಅದಕ್ಕೆ ಕೈ ಎತ್ತಿ ಮಾತಾಡಿ ಅಂತ ಹೇಳೋದು. ಅಂಡ್ ಅಲ್ಲಿ ಆ ಒಂದು ಟಾಸ್ಕ್ ನಡೀತಿದ್ದಾಗ ಅವ್ರ ಒಪಿನಿಯನ್ಸ್ ಮಾತ್ರ ಹೇಳೋದಕ್ಕೆ ಅವಕಾಶ ಇದ್ದು, ಯಾರು ಪಂಚ್ ಮಾಡ್ತಾರೋ ಅವ್ರ ಒಪಿನಿಯನ್ಸ್ ಮಾತ್ರ ಹೇಳಕ್ ಅವಕಾಶ ಇದ್ದಿದ್ದು. ಸೊ ಹಾಗಾಗಿ ನನಗೆ ಅಲ್ಲಿ ರಿಯಾಕ್ಟ್ ಮಾಡಕ್ ಆಗ್ಲಿಲ್ಲ. ನನಗೆ ಆ ವಿಷಯಗಳನ್ನೆಲ್ಲ ತಗೊಂಡು ಅಡ್ರೆಸ್ ಮಾಡ್ಬೇಕು ಅಂತಾನೆ ಮುಂದಿನ ವಾರಕ್ಕೆ ನಾನು ರೆಡಿ ಆಗಿದ್ದೆ. ಈ ಸಂಡೇ ನಾಮಿನೇಷನ್ ಬರುತ್ತೆ, ಅಲ್ಲಿ ನಾನು ಸರಿಯಾಗಿ ಕೊಡ್ಬೇಕು ಅಂತಾನೆ ನನ್ನ ತಲೆಯಲ್ಲಿ ತುಂಬಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಹೊರಗಡೆ ಬಂದೆ.